ರೈತ ಸಮಾಜವನ್ನು ಮತ್ತು ಒಕ್ಕಲಿಗ ಸಮಾಜವನ್ನು ಭಾಳ ಹೀಯಾಳಿಸಿ ಮಾತನಾಡಿರ್ತಕ್ಕಂಥವ್ರು ಮಾನ್ಯ ನಮ್ಮ ರಮೇಶ್ ಕುಮಾರ್ ಅವರು. ತಾವು ಸುಸಂಸ್ಕೃತ ಸಮಾಜದಿಂದ ಬಂದಿರತಕ್ಕಂಥವರು, ನೀವು ನಮಗೆಲ್ಲ ಮಾರ್ಗದರ್ಶಕರಾಗಿರ್ಬೇಕಂಥವರು ಅಂಥವರು. ತಾವು ಕೇಳಿದ್ದೀರಿ, ಅವ್ರ ಭಾಷಣವನ್ನು ಕೇಳಿದ್ದೀರಿ, ನೀವು ಯಾವ ರೀತಿ ಅವ್ರು ಮಾತನಾಡಿದ್ರು ಅಂತ ಕೇಳಿದ್ದೀರಿ. ಇವರು ರೈತರಂತೆ, ಒಕ್ಕಲಿಗರಂತೆ, ಏನು ಹೊಟ್ಟೆಗೆ ಏನು ತಿಂತೀರಿ ಅಂತ ಹೇಳಿದ್ದಾರೆ. ಯಾರು ರೈತ ಇಡೀ ಪ್ರಪಂಚಕ್ಕೆ ಅನ್ನವನ್ನು ಕೊಡ್ತಾ ಇದ್ದಾನೋ, ನೀವು ಏನು ಅನ್ನವನ್ನು ತಿಂತಾ ಇದ್ದೀರೋ ಅದೇ ಅನ್ನವನ್ನೇ, ಅದೇ ಆಹಾರವನ್ನೇ ಎಲ್ಲ ರೈತರು ಎಲ್ಲ ಜನಾಂಗದವರು ತಿಂತಕ್ಕಂಥವ್ರು. ಆ ಒಂದು ಹೇಳಿಕೆ, ನೀವೇನಾದರೂ ರಾಜಕೀಯದಲ್ಲಿ ನಿಮಗೆ ಎಡವಟ್ಟಾಗಿದ್ದರೆ, ಯಾರು ನಿಮಗೆ ಇರತಕ್ಕಂಥ ವ್ಯಕ್ತಿಗಳಿಗೆ ನಿಮಗೇನಾದರೂ ಮೋಸ ಮಾಡಿದ್ದರೆ ಅವರನ್ನು ನೀವು ನಿಮ್ಮ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳಿ. ಅದರ ಬಗ್ಗೆ ನಮ್ಮ ಯಾವುದೂ ನಮಗೆ ಯೋಚನೆ ಇಲ್ಲ. ಆದರೆ ನೀವು ಹತಾಶರಾಗಿ ಇಡೀ ರೈತ ವರ್ಗವನ್ನು, ಇಡೀ ಒಕ್ಕಲಿಗ ಸಮಾಜದವನ್ನು ಇವತ್ತು ಅವಮಾನ ಮಾಡಿದ್ದೀರಿ. ನೀವು ಇದು ಕ್ಷಮಿಸ್ತಕ್ಕಂಥ ಅಪರಾಧವಲ್ಲ. ಯಾರಾದರೂ ಇವಾಗ ಶಂಕರಪ್ಪನ ಬೈದರೆ, ಒಕ್ಕಲಿಗಾಗಿ ಶಂಕರಪ್ಪನ ಬೈದರೆ ನನಗೆ ನೋವಾಗಲ್ಲ, ಇಲ್ಲ ಬಿಸಪ್ಗೌಡ್ರನ್ನ ಬೈದರೆ ನೋವಾಗಲ್ಲ, ಇನ್ನೊಬ್ಬರನ್ನ ಬೈದರೆ ನೋವಾಗಲ್ಲ. ಇಡೀ ರೈತ ಸಮಾಜವನ್ನು ಮತ್ತು ಇಡೀ ಒಕ್ಕಲಿಗ ಸಮಾಜವನ್ನು ನೀವು ಬೈದಿದ್ದೀರಿ. ಏನು ಹೊಟ್ಟೆಗೆ ತಿಂತೀರಿ ಅಂತ ಹೇಳಿದ್ದೀರಿ. ಏನು ಹೊಟ್ಟೆಗೆ ತಿಂತೀರಿ ಅಂದರೆ ನೀವೇನು ತಿಂತೀರಿ ಸ್ವಾಮಿ? ನೀವೇನು ತಿಂತಾರೋ ನಾವು ಅದನ್ನೇ ತಿಂತಕ್ಕಂಥದ್ದು. ಆ ನೀವು ತಿಂತಕ್ಕಂಥದ್ದನ್ನು, ನಾವು ತಿನ್ನತಕ್ಕಂಥದ್ದನ್ನು ಉತ್ಪಾದನೆ ಮಾಡ್ತಕ್ಕಂಥ ನಮ್ಮ ರೈತ ಸಮಾಜ ಮತ್ತು ಒಕ್ಕಲಿಗ ಸಮಾಜ. ಇದು ಭಾಳ ಖಂಡನೀಯ. ಅದು ಮನಸ್ಸಿಗೆ, ನಮ್ಮ ಇಡೀ ಸಮಾಜಕ್ಕೆ ಮತ್ತು ರೈತ ವರ್ಗಕ್ಕೆ, ರೈತ ವರ್ಗ ಅಂತ ಹೇಳಿದರೆ ಬರೀ ಒಕ್ಕಲಿಗ ವರ್ಗ ಅಲ್ಲ, ಯಾರು ಕೃಷಿಯನ್ನು ಅವಲಂಬಿಸುತ್ತಾರೆ, ಯಾರು ಈ ದೇಶಕ್ಕೆ ಅನ್ನವನ್ನು ಕೊಟ್ಟಿರ್ತಾರೆ, ಅವರೆಲ್ಲರಿಗೂ ಅವಲಂಬಿಸ್ತಕ್ಕಂಥದ್ದು. ಅವ್ರನ್ನೆಲ್ಲರನ್ನೂ ಅವಮಾನ ಮಾಡಿದ್ದೀರಿ. ನಾವು ಇದು ರೈತರ ಪರವಾಗಿ ಮತ್ತು ಒಕ್ಕಲಿಗರ ಸಮಾಜದ ಪರವಾಗಿ ತೀವ್ರವಾಗಿ ಇದನ್ನು ಖಂಡಿಸ್ತೇವೆ. ನೀವು ಸುಸಂಸ್ಕೃತ ಸಮಾಜದಿಂದ ಬಂದಿರತಕ್ಕಂಥವರು, ನೀವೇನಾದರೂ ಈ ರೀತಿ ಮಾತನಾಡಿದ್ದು ಸರಿ ಇಲ್ಲ ಅಂತ ನೀವೇನಾದರೂ, ನಿಮಗೆ ಸಂಸ್ಕಾರವೇನಾಗಿದ್ದರೆ ಕ್ಷಮೆ ಯಾಚಿಸಿ. ಸಂಸ್ಕಾರ ಇಲ್ಲದೇ ಇದ್ದರೆ ನೀವು ಕ್ಷಮೆ ಯಾಚಿಸುವುದು ಬಿಡುವುದು ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದರಿಂದ ಭಾಳಷ್ಟು ಸಮಾಜಕ್ಕೆ ನೊಂದಿದ್ದೇವೆ, ಸಮಾಜದ ಜನ ನೊಂದಿದ್ದೇವೆ, ರೈತರು ನೊಂದಿದ್ದಾರೆ. ನೀವು ಹತಾಶರಾಗಿರ್ತಕ್ಕಂಥ ಮಾಡಿರ್ತಕ್ಕಂಥದ್ದು ಸರಿಯಿಲ್ಲ, ಅದು ಖಂಡನೀಯ ಅಂಥೇಳಿ ನಮ್ಮ ಇಡೀ ರೈತ ವರ್ಗದ ಮತ್ತು ಒಕ್ಕಲಿಗ ಸಮಾಜದಿಂದ ಈ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇನಾದರೂ ಕ್ಷಮಾಪಣೆ ಅವರು ಕೇಳದೇ ಇದ್ದರೆ ತೀವ್ರವಾದ ಪ್ರತಿಭಟನೆ, ಒಂದು ಹೋರಾಟವನ್ನು ಮಾಡಲಿಕ್ಕೆ ನಾವು ಸಿದ್ಧತೆ ಮಾಡಿದ್ದೇವೆ. ಯಾಕೆಂತ ಹೇಳಿದ್ರೆ, ರಾಜ್ಯಭಾರ ಆಳೋದು ಗೊತ್ತು, ವ್ಯವಸಾಯ ಮಾಡೋದು ಗೊತ್ತು, ಆಡಳಿತ ವರ್ಗನೂ ಗೊತ್ತು. ಇವಾಗ ಆಡಳಿತ ವರ್ಗದಲ್ಲಿ ನಮ್ಮ IAS ಆಫೀಸರ್ಗಳು ನಮ್ಮ ಸಮುದಾಯದಿಂದ ಎಷ್ಟು ಜನ, ಗಾಂಡ್ಲಳ್ಳಿಯವರಾಗ್ಬೋದು, ಕುಮಾರಿ ನಂದಿನಿ ಅವರ, ಶ್ರೀಮತಿ ನಂದಿನಿ ಅವರಾಗ್ಬೋದು. ಈಗ ಇನ್ನೊಂದು ನಾನು ಹೇಳಲಿಕ್ಕೆ ಬಯಸ್ತೇನೆ, ಅವರಿಗೆ ಧನ್ಯವಾದಗಳನ್ನು ಮತ್ತು ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮುಳಬಾಗಿಲು ತಾಲೂಕು ತಿಮ್ಮನಾಯಕನಹಳ್ಳಿ ನಮ್ಮ ಸಮಾಜದ ನಾರಾಯಣಪ್ಪ ಅಂತ ಬಡ ಕುಟುಂಬದಲ್ಲಿರ್ತಕ್ಕಂಥ ನಾರಾಯಣಪ್ಪನ ಮಗ ರಾಜೇಂದ್ರ ಬಾಬು ಕುಮಾರ್ ಅನ್ನೋರು IAS ಆಗಿದ್ದಾರೆ. ಈ ಸಲ 173ನೇ ರ್ಯಾಂಕ್ ಬಂದಿದೆ. ಅವರಿಗೆ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತೇನೆ. ಅಂಥ ಒಂದು ಆಡಳಿತಾತ್ಮಕವಾಗಿರ್ತಕ್ಕಂಥ ನಾವು ಜನ ಸುಮ್ಮನೆ ಕೈ ಕೊಟ್ಟರೆ ಇವರೇನು ಪ್ರಯೋಜನ ಇಲ್ಲ ಅಂಥೇಳಿ ಬಹುಶಃ ತಿಳ್ಕೊಳ್ತಾರೆ ಏನೋ, ಆದರೆ ಪ್ರಯೋಜನ ಇಲ್ಲತಕ್ಕಂಥದ್ದೆಲ್ಲ. ಸುಸಂಸ್ಕೃತರಾಗಿದ್ದರಿಂದ ನಾವು ಈ ಎಲೆಕ್ಷನ್ ಸಮಯದಲ್ಲಿ ಈ ಪ್ರತಿಭಟನೆಗೆ ದಾರಿಯನ್ನು ಕೊಡಲಿಲ್ಲ. ಈ ಗೊಂದಲವನ್ನು ನಾನು ಸೃಷ್ಟಿ ಮಾಡಿಸೋದಕ್ಕೆ ಇಷ್ಟ ಇರಲಿಲ್ಲ ನಮ್ಮ ಸಮಾಜಕ್ಕೆ. ಆ ಚುನಾವಣೆ ಸಮಯದಲ್ಲಿ ನಾವೇನಾದರೂ ಕರೆ ಕೊಟ್ಟಿದ್ದೆ ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದು ಮತ್ತು ಪ್ರತಿಭಟನೆಗಳು ಮಾಡ್ತಕ್ಕಂಥದ್ದು, ಅದರಲ್ಲಿ ಘರ್ಷಣೆಗಳು ನಡೆಸ್ತಕ್ಕಂಥದ್ದು, ಅದನ್ನು ತಪ್ಪಿಸ್ತಕ್ಕಂಥ. ಯಾಕೆಂತ ಹೇಳಿದ್ರೆ, ನಾವು ಎಲ್ಲವನ್ನು ಇವತ್ತು ಎಷ್ಟೇ ಕಷ್ಟದಲ್ಲಿ ಒಬ್ಬ ರೈತ ಇದ್ದರು, ಎಷ್ಟೇ ಕಷ್ಟದಲ್ಲಿ ಇವತ್ತು ಒಬ್ಬ ಒಕ್ಕಲಿಗ ಸಮಾಜದವರಿದ್ದರು, ಯಾವತ್ತೂ ದುಷ್ಕೃತ್ಯಗಳಿಗೆ ಈ ವೇಳೆಗೆ ಇಳಿದಿಲ್ಲ. ಇದು ನಿದರ್ಶನ. ನಮ್ಮ ಒಂದು ಜೀರೋ ಟಾಲರೆನ್ಸ್ ಅಂತ ಏನು ಹೇಳ್ತೀವಿ, ಇದೊಂದು ನಿದರ್ಶನ.
ಆದುದರಿಂದ ನಾವು ಆ ರೀತಿ ಗೊಂದಲ ಸೃಷ್ಟಿ ಮಾಡೋದು ಬೇಕಾಗಿಲ್ಲ, ಸಮಾಜದ ಒಂದು ನೆಮ್ಮದಿಯನ್ನು ಕೆಡವಲಿಕ್ಕೆ ಬೇಕಾಗಿಲ್ಲ ಅಂಥೇಳಿ ನಾವು ಪತ್ರಿಕಾಗೋಷ್ಠಿಯನ್ನು ಮುಂದೆ ನಡೆಸಲಿಲ್ಲ. ಅದನ್ನು ಅದು ಸನ್ಮಾನ್ಯರಿಗೆ ಗೊತ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಅವರ ಕಮ್ಯುನಿಟಿ ಅಂತಕ್ಕಂಥದ್ದು ಏನು ಹೇಳ್ತೀವಿ ಅದು ಭಾಳ ಸುಸಂಸ್ಕೃತವಾದ ಕಮ್ಯುನಿಟಿ. ಅವರು ಇರ್ತಕ್ಕಂಥದ್ದು ಭಾಳ ಬೆರಳೆಣಿಕೆ ಎಷ್ಟು ಜನ ಅಲ್ಲಿರ್ತಕ್ಕಂಥವ್ರು. ಇದುವರೆಗೂ ನಿಮ್ಮನ್ನು ಹೆಗಲ ಮೇಲೆ ಒತ್ತು 7 ಸಲ ನಿಮ್ಮನ್ನು ಶಾಸಕರನ್ನಾಗಿ ಮಾಡಿ, ಇದೇ ದೇವೇಗೌಡರು ನಿಮ್ಮನ್ನು ಸ್ಪೀಕರನ್ನಾಗಿ ಮಾಡಿರ್ತಕ್ಕಂಥ ಜನ ನಾವು. ಆದರೆ ಇವತ್ತು ಹೆಗಲ ಮೇಲೆ ಒತ್ತು ನಿಮ್ಮನ್ನು ಶಾಸಕರನ್ನಾಗಿ ಮಾಡಿದ್ದ ಜನನ ಇವತ್ತು ದೂಷಣೆ ಮಾಡ್ತೀರಿ. ನಿಮಗೆ ಯಾವ ಸಂಸ್ಕೃತಿ ಇದೆ ಅದನ್ನು ಅವರು ಅರ್ಥಕೋಬೇಕಾಗಿರ್ತಕ್ಕಂಥದ್ದು, ನಾವು ಅವ್ರಿಗೆ ಹೇಳ್ತಕ್ಕಂಥದ್ದಲ್ಲ. ರಾಜಕೀಯ ವಿಷಯದಲ್ಲಿ ನಾನು ಮಾತನಾಡೋಕ್ಕಾಗಲ್ಲ. ನಮ್ಮ ಸಮುದಾಯವರು ಮತ್ತು ರೈತ ವರ್ಗದವರು ಇದು ಜೀರೋ ಟಾಲರೆನ್ಸ್ ಹೇಳಿದ್ದೇನೆ. ನಾವು ರಾಜಕೀಯವನ್ನು ಈ ನಮ್ಮ ಸಮಾಜದಲ್ಲಿ ನಾವು ಬೆರೆಸಲಿಕ್ಕೆ ಹೋಗಲ್ಲ. ನಮ್ಮ ಸಮಾಜಕ್ಕೆ, ರೈತ ವರ್ಗಕ್ಕೆ ಮತ್ತು ನಮ್ಮ ಒಕ್ಕಲಿಗ ಸಮಾಜಕ್ಕೆ ಒಂದು ಅವಹೇಳನಕಾರಿ ಮಾತಾಗಿ ಅವಮಾನ ಮಾಡಿದ್ದೀರಿ. ಆದುದರಿಂದ ಈ ಒಂದು ಖಂಡನೆಯನ್ನು ಮಾಡ್ತಾ ಇದ್ದೇವೆ ವಿನ ನಾವು ರಾಜಕೀಯವನ್ನು ಬೆರೆಸಲ್ಲ ಇದರಲ್ಲಿ.